ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡಿ ಸ್ಪೆಷಲ್ ಕನ್ನಡ. ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಹೌದು, ನಾವು ಮನೆಯಲ್ಲೇ ಹೆಣ್ಮಕ್ಳು ಯಾವ ರೀತಿ ಫ್ರೀ ಟೈಮಲ್ಲಿ ಯಾವ ರೀತಿ ನಾವು ಸಂಪಾದನೆ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಒಂದು ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದನ್ನು ಕೆಲವೊಂದು ಐಡಿಯಾಗಳನ್ನು ನಾನಿಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಜನರ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಅನ್ಕೋಬೋದು. ಬನ್ನಿ ಇವಾಗ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಸೀರೆ ಕುಚ್ಚು ಕಟ್ಟೋದು, ಜಿಗ್ಜಾಗ್ ಮಾಡೋದು, ಫಾಲ್ ಮಾಡೋದು ಅಥವಾ ಎಂಬ್ರಾಯ್ಡ್ರಿ ವರ್ಕ್ಸ್ ಏನಾರು ಗೊತ್ತಿದ್ದರೆ ಅದನ್ನು ಮಾಡುವಂಥದ್ದು. ಇದು ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು. ಅಂದರೆ ನಮ್ಮ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ಮಾಡುವಂಥ ಕೆಲಸ. ಇದನ್ನೇ ಯಾವ ರೀತಿ ಮಾಡೋದು ಅಂತ ಅನ್ನೋದಾದರೆ, ನಿಮಗೆ ಗೊತ್ತಿರೋದು ಎಲ್ರಿಗೂ ನಿಮಗೆ ಕುಚ್ಚು ಕಟ್ಟೋದಕ್ಕೆ ಬರುತ್ತೆ ಅನ್ನೋದಾದರೆ ನೀವು ಫ್ರೀ ಟೈಮಲ್ಲಿ ನೀವು ಕೆಲವೊಂದು ಸೀರೆಗಳ ಆರ್ಡರ್ ತೊಗೊಂಡ್ಬಿಟ್ಟು ಮಾಡ್ಬೋದು. ಬಟ್ ನಮಗೆ ನಿಯರೆಸ್ಟ್ ಯಾವುದೂ ಆರ್ಡರ್ ಸಿಗ್ತಾ ಇಲ್ಲ ಅಂದರೆ ನಮಗೆ ನಾವು ಇರುವಂಥ ಜಾಗದಲ್ಲಿ ನಮಗೆ ಯಾವುದೇ ರೀತಿ ಈ ಥರ ಆರ್ಡರ್ಸ್ಗಳು ಬರೋಲ್ಲ ಅನ್ನೋದಾದರೆ ನೀವು ಒಂದು ಐಡಿಯಾ ಕೊಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನೀವು ಒಬ್ಬ ಒಳ್ಳೆ ಟೈಲರನ್ನು ಪರಿಚಯ ಮಾಡ್ಕೊಳ್ಳೋವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಸಾಕಷ್ಟು ಬ್ಲೌಸ್ಗಳು, ಡ್ರೆಸ್ಸಸ್ಗಳು ಕೊಡಬೇಕಾದ್ರೆ ಆಲ್ಮೋಸ್ಟ್ ಅವ್ರಿಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು ಅಥವಾ ಸೀರೆಗಳು ಕುಚ್ಚು ಕಟ್ಟೋದು, ಇದೆಲ್ಲ ಅವರಿಗೆ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಬಟ್ ಅವರು ಇದನ್ನೆಲ್ಲದನ್ನೂ ಒಬ್ಬರೇ ಮಾಡಲಿಕ್ಕಾಗೋದಿಲ್ಲ. ಕೆಲವೊಬ್ಬರು ಆರ್ಡರ್ ತೊಗೊಳ್ತಾರೆ, ಕೆಲವೊಬ್ಬರು ಇಲ್ಲ ನಮ್ಗೆ ಆಗೋದಿಲ್ಲ, ನೀವು ಬೇರೆ ಎಲ್ಲಾದರೂ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನೀವೇನು ಮಾಡಬೇಕು ಅಂತಂದರೆ, ಟೈಲರ್ನ ಮೀಟ್ ಆಗಬೇಕಾಗುತ್ತೆ. ಅವ್ರ ಹತ್ರ ನಿಮಗೆ ಏನು ಬರುತ್ತೋ ಅದನ್ನೆಲ್ಲ ಅವ್ರ ಹತ್ರ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮ್ಮದು ಒಂದು ಡೆಮೋ ಪೀಸಸ್ಸನ್ನು ಅವ್ರಿಗೆ ಕೊಟ್ಬಿಟ್ಟು ಈ ಥರ ನಾನು ಮಾಡ್ತೀನಿ ಅಥವಾ ನಿಮ್ಗೆ ಏನಾದರೂ ಆರ್ಡರ್ಸ್ ಬಂದರೆ ದಯವಿಟ್ಟು ನಮಗೆ ಈ ಥರ ಇನ್ಫಾರ್ಮ್ ಮಾಡಿ, ನಾನು ಬೇಕಿದ್ರೆ ಕೆಲಸ ಮಾಡಿಕೊಡ್ತೀನಿ ಅಂತ ಒಂದು ಡೀಲ್ ಮಾಡ್ಕೊಳ್ಳಿ. ಅವರಿಗೆ ಕಮಿಷನ್ ಅಂತ ಇಷ್ಟು ಕೊಟ್ಬಿಟ್ಟು ನೀವು ಒಂದು ಒಪ್ಪಂದಕ್ಕೆ ಬಂದರೆ ಅವರಿಗೆ ಬಂದಂಥ ಆರ್ಡರ್ಸ್ಗಳನ್ನು ಅವರು ನಿಮಗೆ ಪಾಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ವರ್ಕ್ ಆಗೇ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಹೊಲಿಗೆ ಕಲಿಸೋದು. ಅಂದರೆ ನಿಮಗೆ ಹೊಲಿಲಿಕ್ಕೆ ಬರುತ್ತೆ, ಬಟ್ ನನಗೆ ಶಾಪಲ್ಲಿ ಕೂತ್ಬಿಟ್ಟು ಅಂದರೆ ನಮಗೆ ಶಾಪ್ ಮಾಡಿಕೊಂಡ್ರೆ ನಮಗೆ ಟೈಮ್ ಟು ಟೈಮ್ ನಾವು ಶಾಪಲ್ಲಿ ಇರಲೇಬೇಕಾಗುತ್ತೆ. ಆ ಕೆಲಸಗಳು ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಎಲ್ಲ ಮಾಡಿಬಿಟ್ಟು ಮತ್ತೆ ಬಂದು ನಮ್ಗೆ ಮಾಡಲಿಕ್ಕಾಗಲ್ಲ ಅನ್ನೋದಾದರೆ ನೀವೇನು ಮಾಡ್ಬೋದು ಅಂತಂದರೆ, ಒಂದು 2ರಿಂದ 3 ಮಷಿನ್ ಇಟ್ಕೊಂಡ್ಬಿಟ್ಟು ನೀವು ಸ್ಟೂಡೆಂಟ್ಸ್ಗಳಿಗೆ ಅಥವಾ ಇರ್ತಾಯಿರ್ತಲ್ಲ ಹೌಸ್ ವೈಫ್ಸು, ಕಲಿಯುವಂಥವ್ರು, ಆಸಕ್ತಿ ಇರುವಂಥವ್ರು ಅಂಥವ್ರಿಗೆ ನೀವು ಡೈಲಿ 1 ಅವರ್ ರೀತಿಯಲ್ಲಿ ನೀವು ಅದನ್ನು ಕಲಿಸ್ಬೋದು. ಇದರಿಂದ ಸಹಿತ ನಿಮಗೆ ಒಂದು ಅರ್ನಿಂಗ್ ಆಗುತ್ತೆ. ನೀವು ಏನು ಖರ್ಚು ಮಾಡೋವಂಥ ನೆಸೆಸಿಟಿನೇ ಇರೋದಿಲ್ಲ. ಏಕೆಂದರೆ ಅವರು ಮಟೀರಿಯಲ್ಸ್ ತೊಗೊಂಬರ್ತಾರೆ, ಅವರೇ ಕಲಿಬೇಕು ಆಸಕ್ತಿ ಇರೋರು, ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸು ಅವರೇ ತೊಗೊಂಬರ್ತಾರೆ. ಜಸ್ಟ್ ನೀವು ಕಲಿಸೋದಕ್ಕಷ್ಟೇ ನೀವು ಒಂದು ಇಷ್ಟು ಅಂತ ದುಡ್ಡನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಸಹಿತ ನೀವು ಮಾಡ್ಬೋದು. ಇದರಿಂದ ಒಳ್ಳೆಯ ಅರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬಟ್ಟೆ ಬಿಸ್ನೆಸ್ಸು, ಅಂದರೆ ಕ್ಲಾತಿಂಗ್ ಬಿಸ್ನೆಸ್. ಇದನ್ನ ಯಾವ ರೀತಿ ಮಾಡೋದು ಅಂತ ಅಂದರೆ, ಇದಕ್ಕೂ ಅಷ್ಟೇ ಇದಕ್ಕೆ ಯಾವುದೇ ರೀತಿ ಶಾಪ್ ಬೇಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ನೆಸೆಸಿಟಿ ಏನಿಲ್ಲ. ನೀವು ಮನೇಲೇ ಹೋಲ್ಸೇಲಾಗಿ ಸಿಗುವಂಥ ಶಾಪಿಗೆ ಹೋಗ್ಬಿಟ್ಟು ನೀವು ಹೋಲ್ಸೇಲಾಗಿ ಸ್ವಲ್ಪ ಬಟ್ಟೆನ ತೊಗೊಂಬನ್ನಿ. ಜಾಸ್ತಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಬಟ್ಟೆನೇ ತೊಗೊಂಬಂದ್ಬಿಟ್ಟು ನಿಮ್ಮ ಸುತ್ತಮುತ್ತ ಇರೋರ ಜೊತೆಗೆ ಈ ಥರ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಒಂದ್ಸರಿ ಬಂದು ನೋಡಿ ಅಂತ ಕೇಳ್ಕೊಳ್ಳಿ. ತೊಗೊಳ್ಳಿ ಅಂತ ಬೇಡ, ಜಸ್ಟ್ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಬೇಕಿದ್ರೆ ತೊಗೊಳ್ವಂತ್ರಿ ಅಂತ ಈ ಥರ ಒಂದು ಮಾತಾಡಿಬಿಟ್ಟು ನೀವು ಸುತ್ತಮುತ್ತ ಇಲ್ಲಿರೋರ ಜೊತೆಗೆ ನೀವು ಅದನ್ನ ಬಿಸ್ನೆಸ್ಸನ್ನು ಮಾಡ್ಬೋದು. ಅವ್ರಿಗೆ ಇಷ್ಟ ಆದರೆ ತೊಗೊಳ್ತಾರೆ. ಇಲ್ಲ ಅಂತಂದರೆ ನೀವು ಇದನ್ನು ಆನ್ಲೈನ್ ಬಿಸ್ನೆಸ್ ಸಹಿತ ಮಾಡ್ಬೋದು. ಇದನ್ನು ಒಳ್ಳೆ ಫೋಟೋ ತೆಗೆದ್ಬಿಟ್ಟು ಇದ್ರ ಡೀಟೇಲ್ಸ್ ಎಲ್ಲ ನೀವು ಫೋಟೋ ಕೆಳಗೆ ಹಾಕ್ಬಿಟ್ಟು ನೀವು ಅದನ್ನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಅಥವಾ ವಾಟ್ಸಪ್ ಆಗಿರ್ಬೋದು ಈ ಥರ ಶೇರ್ ಮಾಡೋದ್ರಿಂದ ಯಾರು ಇಂಟ್ರೆಸ್ಟೆಡ್ ಆಗಿರ್ತಾರೋ ನೀವೆಲ್ಲ ಡೀಟೇಲ್ಸನ್ನು ನೋಡಿಬಿಟ್ಟು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮಲ್ಲಿರುವಂಥ ಬಟ್ಟೆಗಳನ್ನು ಅವರು ತೊಗೊಳ್ಳೋಂಥ ಚಾನ್ಸಸ್ಸು ತುಂಬ ಇದೆ. ಏಕೆಂದರೆ ಈಗ ಜಾಸ್ತಿ ಆನ್ಲೈನ್ ಶಾಪಿಂಗೇ ನಡೀತಾ ಇರೋದ್ರಿಂದ ಇದು ಚೆನ್ನಾಗೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫ್ಯಾನ್ಸಿ ಸ್ಟೋರು ಹೇಗೆ ಅಂತಂದರೆ, ನಿಮಗೂ ಇದಕ್ಕೆ ನಮಗೆ ಬಂಡವಾಳ ಜಾಸ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ನೀವು ಮನೆಯಲ್ಲೇ ಒಂದು ರೂಮಲ್ಲಿ ನಿಮಗೆ ಹೆಣ್ಮಕ್ಳಿಗೆ ಯೂಶ್ವಲಿ ಎಲ್ಲರೂ ಗೊತ್ತಿರುತ್ತೆ, ಬ್ಯಾಂಗಲ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಬೇಕಾಗಿರುವಂಥ ಮಟೀರಿಯಲ್ಸ್ ಯಾವುದು ಇವಾಗ ಜಾಸ್ತಿ ಟ್ರೆಂಡಲ್ಲಿ ನಡೀತಾ ಇದೆ ಅನ್ನೋದು ಅಂಥದ್ದನ್ನೆಲ್ಲ ತೊಗೊಂಬಂದ್ಬಿಟ್ಟು ನೀವು ಮನೆಯಲ್ಲೇ ಆರ್ಗನೈಸ್ ಮಾಡ್ಕೊಂಬಿಟ್ಟು ಇದನ್ನು ಸಹಿತ ನೀವು ಫ್ರೀ ಟೈಮಲ್ಲಿ ಇದನ್ನು ಸಹಿತ ಮಾಡ್ಕೋಬೋದು.
ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಿಮಗೆ ಇಷ್ಟು ದೊಡ್ಡ ಫ್ಯಾನ್ಸಿ ಸ್ಟೋರ್ನ ಮಾಡಲಿಕ್ಕೆ ಆಗೋದಿಲ್ಲ, ಮನೇಲೂ ಜಾಗ ಇಲ್ಲ ಅಂತ ಅಂದರೆ ನೀವು ಸಿಂಪಲ್ಲಾಗಿ ಒಂದು ಈಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತೂ ಸ್ಕೂಲಲ್ಲಿ ಇದ್ದೇ ಇರ್ತವೆ. ಅಂಥ ಟೈಮಲ್ಲಿ ಯೂಸ್ ಆಗೋವಂಥ ನಿಮ್ಗೆ ಡ್ರೆಸ್ಸಸ್ಗಳನ್ನ ಇವನ್ನ ನೀವು ಪರ್ಚೇಸ್ ಮಾಡಿಬಿಟ್ಟು ಇದನ್ನು ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇದನ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ಆ ಟೈಮಲ್ಲಿ ಸ್ಕೂಲ್ ಆನ್ಯುವಲ್ ಡೇ ಆಗಿರ್ಬೋದು ಅಥವಾ ಸ್ಕೂಲ್ ಫಂಕ್ಷನ್ಸಲ್ಲಿ ಇಂಥವೆಲ್ಲ ನೆಸೆಸಿಟಿ ಇದ್ದೇ ಇರ್ತವೆ. ಅಂಥವ್ಗೆ ನೀವು ಡೈಲಿ ರೆಂಟಾಗಿ ಇದನ್ನು ಪೇ ಮಾಡ್ಬೋದು. ಅಂದರೆ ಡೈಲಿ ರೆಂಟಾಗಿ ಇದನ್ನು ಕೊಟ್ಬಿಟ್ಟು ನೀವು ಅರ್ನ್ ಮಾಡ್ಬೋದು. ನೀವು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಅಂದರೆ ಇದನ್ನು ನೀವು ಎಷ್ಟು ಸಾರಿ ಬೇಕಾದರೂ ನೀಟಾಗಿ ಮೇಂಟೈನ್ ಮಾಡಿಬಿಟ್ಟು ಎಷ್ಟು ಸಾರಿ ಬೇಕು ಅಂದರೂ ಅಷ್ಟು ಸಾರಿ ರೆಂಟಾಗಿ ನೀವು ಇದನ್ನು ಕೊಡ್ಬೋದು. ಇದರಿಂದ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ಬಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಬಟ್ ಮೇಂಟೆನೆನ್ಸು ಸ್ವಲ್ಪ ಇರುತ್ತೆ. ಇದನ್ನು ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ನಾವು ಫ್ಯಾನ್ಸಿ ಸ್ಟೋರ್ ಮಾಡ್ತೀವಿ ಅನ್ನೋದಾದರೆ ನಿಮಗೆ ಹೋಲ್ಸೇಲ್ ಶಾಪಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಕ್ಲಿಪ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಏನಿದೆಯಲ್ಲ ಅದಂತೂ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ನಿಮಗೆ ಸಿಗುತ್ತೆ. ಅದನ್ನು ಸಹಿತ ತೊಗೊಂಬಂದ್ಬಿಟ್ಟು ಇದು ಒಳ್ಳೆ ಮಾರ್ಜಿನ್ ಇಟ್ಬಿಟ್ಟು ನೀವು ಇದನ್ನು ಸೇಲ್ ಮಾಡ್ಬೋದು. ಬಟ್ ನಿಮ್ಗೇನು ಅಂತಂದರೆ ಈಗ ಏನು ನಡೀತಾ ಇದೆ, ಪ್ರೆಸೆಂಟ್ ಏನು ನಡೀತಾ ಇದೆ ಅಂಥದ್ರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಲರ್ ಮಾಡೋವಂಥದ್ದು. ಇದು ಆದರೂ ಅಷ್ಟೇ, ಇದು ಪಾರ್ಲರ್ ನಮಗೆ ಇಲ್ಲ, ನಮಗೆ ಫುಲ್ ಡೇ ನಮಗೆ ಪಾರ್ಲರಲ್ಲಿ ನಿಂತ್ಬಿಟ್ಟು ಕೆಲಸ ಮಾಡಲಿಕ್ಕೆ ಆಗೋಲ್ಲ, ನಮಗೆ ಕೈಲಿ ಅಷ್ಟು ಶಕ್ತಿ ಇಲ್ಲ ಅನ್ನೋರು, ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ನಿಮಗೆ ಒಂದು ಸರಿ ಮೇಕಪ್ಪನ್ನು ಚೆನ್ನಾಗಿ ಕಲಿತ್ಬಿಟ್ಟು ಆ ಮೇಕಪ್ಪಿಂದನೂ ಸಹಿತ ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು. ಯಾವ ರೀತಿ ಅನ್ನೋದಾದರೆ, ನೀವು ಪ್ರೊಫೆಷ್ನಲಿಸ್ಟ್ ಮೇಕಪ್ ಅವ್ರ ಹತ್ರ ನೀವು ಕಲಿಬೇಕಾಗತ್ತೆ. ಫಸ್ಟ್ ಪಾಯಿಂಟು ಚೆನ್ನಾಗಿ ಮೇಕಪ್ ಕಲಿಬೇಕು. ಯಾವ ಸ್ಕಿನ್ ಟೋನ್ಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಬೇಸಿಕ್ಕಿಂದ ನೀವು ಎಲ್ಲ ಚೆನ್ನಾಗಿ ಕಲಿತ್ಬಿಟ್ಟು ನೀವು ಅಲ್ಲಿ ಯಾವುದೇ ರೀತಿಯಾದಂಥ ಪಾರ್ಲರ್ ಬೇಡ, ಏನೂ ಬೇಡ, ಮನೇಲಿ ಎಲ್ಲ ರೀತಿಯ ಮಟೀರಿಯಲ್ಸ್ಗಳನ್ನ ಎಲ್ಲ ಬ್ರ್ಯಾಂಡೆಡ್ ಅಂದರೆ ಒಳ್ಳೆ ಕ್ವಾಲಿಟಿಯ ಬ್ರ್ಯಾಂಡೆಡ್ ಕ್ವಾಲಿಟಿ ಇರುವಂಥವೇ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ನೆಲ್ಲ ತೊಗೊಂಬಂದಿಟ್ಕೊಂಡು ನೀವು ಜಸ್ಟ್ ಮೇಕಪ್ ಆರ್ಡರ್ಸ್ ತೊಗೊಂಬಿಟ್ಟು ನೀವು ಜಸ್ಟ್ ಫಂಕ್ಷನ್ ಇದ್ದಾಗ ಮಾತ್ರ ನೀವು ಹೋಗಿಬಿಟ್ಟು ಅದಕ್ಕೆ ಮೇಕಪ್ ಕೊಡುವಂಥದ್ದು. ಇವಾಗ ಈ ಮೇಕಪ್ಪಿಗೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇದರಿಂದ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಇದೆ ಅಂತ ನಾನು ಹೇಳ್ತೀನಿ. ಏಕೆಂದರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಹಾಗಾಗ್ಬಿಟ್ಟು ಫಂಕ್ಷನ್ಗಳಿಗೆ ನೀವು ಹೋಗಿ ಮೇಕಪ್ ಮಾಡೋದ್ರಿಂದ ಸಾವಿರಾರು ರೂಪಾಯಿ ಗಂಟಲೆ ದುಡಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೆಹಂದಿ ಹಾಕೋದು. ನಿಮಗೆ ಮೆಹಂದಿ ಹಾಕೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಅಂದರೆ ನೀವು ಇದನ್ನು ಸಹಿತ ನೀವು ಬೇಸಿಕ್ಕಾಗಿ ಕಲಿಬೋದು. ಏಕೆಂದರೆ ಬೇಸಿಕ್ ನಿಮಗೆ ಮೆಹಂದಿ ಕೋನ್ ಹಿಡಿಯೋವಂಥ ಕೆಪಾಸಿಟಿ ಅಂದರೆ ಅದು ಐಡಿಯಾ ಇದೆ ಅಂತಂದರೆ ಯಾವುದೇ ರೀತಿಯ ಡಿಸೈನ್ಸ್ ಕೂಡ ಈಸಿಯಾಗಿ ಹಾಕ್ಬೋದು. ನೀವು ಏನಿಲ್ಲ, ಇದು ಒಂದು ಮಂತ್ ಕೋರ್ಸ್ ಮಾಡಲೇಬೇಕು ಅನ್ನೋದಿಲ್ಲ. ಕೆಲವೊಬ್ಬರಿಗೆ ಒಂದು ವೀಕಲ್ಲೇ ಇದೆಲ್ಲ ಐಡಿಯಾ ಬಂದುಬಿಡುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಮೆಹಂದಿ ಕೋನ್ ಹಿಡಿಲಿಕ್ಕೆ ಬಂತು ಅಂದರೆ ಸಾಕು, ನೀವು ಯಾವುದೇ ರೀತಿಯ ಮೆಹಂದಿನೂ ಕೂಡ ತುಂಬ ಈಸಿಯಾಗಿ ಹಾಕ್ಬೋದು. ಇದಕ್ಕೂ ಅಷ್ಟೇ ತುಂಬ ಡಿಮ್ಯಾಂಡ್ ಇದೆ. ನೀವು ಒಂದು ಸರಿ ಮೆಹಂದಿ ತೊಗೊಳಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೂ ಸಹಿತ ನಾವು ಮಾಡೋದು ಕಡಿಮೆ ಇನ್ವೆಸ್ಟ್ಮೆಂಟು, ಇದರಲ್ಲಿ ಸಾವಿರಾರು ರೂಪಾಯಿ ಗಂಟಲೆ ದುಡಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾರಿ ಡ್ರಾಪಿಂಗು. ಇದು ಅಷ್ಟೇ, ನಿಮಗೆ ಮನೆಯಲ್ಲೇ ಕೂತು ಮಾಡುವಂಥ ಕೆಲಸ. ನಿಮಗೆ ಇಲ್ಲ ನಮಗೆ ಯಾವುದ್ರಲ್ಲೂ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೀನ್ಸ್ ಯಾವುದೂ ನಮಗೆ ಬರೋದಿಲ್ಲ ಅಂತಂದರೆ, ಹೊರಗಡೆ ಹೋಗಿ ಕಲೀಲಿಕ್ಕೂ ಆಗಲ್ಲ ಅಂದಾಗ ಯೂಶ್ವಲಿ ಸ್ಯಾರಿ ಉಡೋದಂತೂ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೂ ಗೊತ್ತಿದ್ದೇ ಇರುತ್ತೆ. ಈಗಿನ ಜನ್ರೇಷನ್ನಲ್ಲಿ ಬಿಟ್ಬಿಟ್ಟು ಮೊದಲಿನವರೆಲ್ಲ ತುಂಬ ಚೆನ್ನಾಗಿ ಸ್ಯಾರಿನೇ ಉಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವಾಗ್ನವರು ಉಡ್ತಾರೆ, ಇಲ್ಲ ಅಂತ ಅಲ್ಲ, ಬಟ್ ಅಷ್ಟು ಟೈಮ್ ಅವ್ರಿಗೆ ಇರೋದಿಲ್ಲ. ಯಾಕೆಂದರೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೆ ಅಷ್ಟು ರೆಡಿಯಾಗೋಷ್ಟು ಪೇಷನ್ಸ್ ಇರೋದಿಲ್ಲ, ಟೈಮ್ ಇರೋದಿಲ್ಲ. ಸೊ ಏನು ಮಾಡ್ತಾರೆ ಅಂತಂದರೆ ಆ ಸೀರೆನ ಒಂದು ಡೇ ಮೊದಲೇ ನೀವು ಸೀರೆನ ತೊಗೊಂಬಿಟ್ಟು ಅದನ್ನು ನಾವು ಡ್ರಾಪಿಂಗ್ ಮಾಡಿ ನೀಟಾಗಿ ಐರನ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿ ಕೊಡೋದ್ರಿಂದ ಇದು ಸಹಿತ ಒಳ್ಳೆ ಬಿಸ್ನೆಸ್ ಆಗಿ ಈಗ ಪ್ರೆಸೆಂಟಾಗಿ ಇದು ಒಳ್ಳೆ ಬಿಸ್ನೆಸ್ ಆಗಿದೆ. ಏನಿಲ್ಲ ಅಂತಂದರೆ ಒಂದು ಸೀರೆ ಡ್ರಾಪಿಂಗಿಗೆ ನೀವು 50ಇಂದ 100 ರುಪೀಸ್ ತನಕನೂ ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಡ್ ಕ್ರಾಫ್ಟ್ ಅಥವಾ ಕೈಮಗ್ಗ ಅಂತ ಹೇಳ್ತಾರಲ್ಲ ಅದು. ಈಗ ಟ್ರೆಂಡ್ ನಡೀತಾ ಇರೋದೇನಪ್ಪ ಅಂತಂದರೆ ಆ್ಯಂಟಿಕ್ ಪೀಸಸ್ಸು, ಅಂದರೆ ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ರಲ್ಲ ಅದನ್ನೇ ಸ್ವಲ್ಪ ಟ್ರೆಂಡ್ ಆಗಿ ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಬಿಟ್ಟು ಮಾಡಿಫೈ ಮಾಡ್ಕೊಂಬಿಟ್ಟು ಇವಾಗ ಎಲ್ಲದನ್ನೂ ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಮನೆ ಡೆಕೋರೇಟಿವ್ ಐಟಮ್ ಆಗಿ ಸಹಿತ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪೇಂಟಿಂಗ್ ಆಗಿರ್ಬೋದು ಅಥವಾ ಈ ಥರ ಏನಾದ್ರು ಕ್ರಾಫ್ಟ್ ಏನಾದರೂ ಗೊತ್ತಿತ್ತು ಅಂದರೆ ಅದನ್ನು ಸಹಿತ ಸ್ವಲ್ಪ ಈಗಿನ ಟ್ರೆಂಡಿಗೆ ತಕ್ಕಂಗೆ ನೀವು ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡ್ಕೊಂಬಿಟ್ಟು
ಅದನ್ನು ಸಹಿತ ಒಳ್ಳೆ ಬಿಸ್ನೆಸ್ ಆಗಿ ಮಾಡ್ಕೋಬೋದು. ಹೋಮ್ ಡೆಕೋರೇಟಿವ್ ಐಟಮ್ ಆಗಿರ್ಬೋದು ಅಥವಾ ಯಾವುದೇ ಐಟಮ್ ಆಗಿರ್ಬೋದು, ಇವಾಗ ಎಲ್ಲ ಮತ್ತೆ ಹಳೆ ಕಾಲದ್ದನ್ನೇ ಇಷ್ಟಪಡ್ತಾ ಇರೋದ್ರಿಂದ ಇದನ್ನು ಸಹಿತ ನೀವು ಆನ್ಲೈನಲ್ಲಿ ಸೇಲ್ ಮಾಡಿಬಿಟ್ಟು ನೀವು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೆಸ್ ಅಥವಾ ಕ್ಯಾಟ್ರಿಂಗು. ಇದನ್ನೆಲ್ಲ ಹೆಂಗೆ ಅಂತಂದರೆ, ನೀವು ಕ್ಯಾಟ್ರಿಂಗ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಐಟಮ್ಸು ಅಥವಾ ದೊಡ್ಡ ದೊಡ್ಡ ಕ್ವಾಂಟಿಟಿಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರಾದರೆ ನಿಮಗೆ ಹತ್ರದಲ್ಲಿ ನಿಮ್ಮ ಮನೆ ಸುತ್ತಮುತ್ತಲಿರುವಂಥ, ನೀವು ಸಿಟಿಲಿರೋದಾದರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಅಂಥವ್ರಿಗೆ ಮನೆ ಸುತ್ತಮುತ್ತ ಇದ್ದೇ ಇರ್ತಾರೆ, ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರೆಲ್ಲ ರೂಮ್ ಮಾಡಿಕೊಂಡು ಇರ್ತಾರೆ. ಅಂಥವ್ರಿಗೆ ಊಟದ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಈಗ ಡೈಲಿಯೂ ಹೊರಗಡೆನೇ ಹೋಟೆಲಲ್ಲೇ ತಿನ್ನಬೇಕು ಅಂತಂದರೆ ಆರೋಗ್ಯದ ಮೇಲೂ ಅವ್ರಿಗೆ ಎಫೆಕ್ಟ್ ಕೊಡುತ್ತೆ, ಆಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೂ ಇರೋದಿಲ್ಲ. ಅಂಥವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಹತ್ರ ಇರುವಂಥವ್ರನ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಒಂದು ಜಾಸ್ತಿ ಬೇಡ, 3-4 ಜನನ ಡೈಲಿ 3-4 ಜನಕ್ಕೆ ನೀವು ಟೈಮ್ ಟು ಟೈಮ್ ನಾವು ಊಟ ಕೊಡ್ತೀವಿ, ನಿಮಗೆ ಇಷ್ಟು ಪೇ ಮಾಡಿ ಅನ್ನೋದೊಂದು ಡೀಲ್ ಮಾಡಿಕೊಂಡ್ರೆ, ನಿಮಗೆ ಏನು ಮಾಡ್ತಿರಲ್ಲ ಅಡುಗೆ, ನೀವು ಡೈಲಿ ಒಂದೊಂದು ಮೆನುವನ್ನು ಫಿಕ್ಸ್ ಮಾಡ್ಕೊಂಬಿಟ್ಟು ಊಟಕ್ಕೆ ಇದು ತಿಂಡಿಗಿದು ಅಂತ ಫಿಕ್ಸ್ ಮಾಡಿಬಿಟ್ಟು ಅವರಿಗೆ ರೇಟನ್ನು ಫಿಕ್ಸ್ ಮಾಡಿಕೊಂಡ್ರೆ, ನೀವು ಒಂದು 3-4 ಜನಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಏನು ಅಂತ. ಅದನ್ನೆಲ್ಲ ಮಾಡ್ಕೊಂಡು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಇದನ್ನ ಕೂಡ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಇದೆ. ನಿಮಗೆ ಒಂದು ಒಳ್ಳೆ ಐಡಿಯಾ ಬಂದ ಮೇಲೆ ನೀವು ಬೇಕಿದ್ರೆ ಕಡಿಮೆ ಅಂದರೆ ಚಿಕ್ಕ ಚಿಕ್ಕ ಎಲ್ಲ ಪೂಜೆಗಳಿಗೆ ಅಥವಾ ಚಿಕ್ಕ ಚಿಕ್ಕ ಬರ್ತ್ಡೇ ಪಾರ್ಟಿಗಳಿಗೆ ಈ ಥರ 50 ಮೆಂಬರ್ಸ್ಗೆ 100 ಮೆಂಬರ್ಸ್ಗೆ ಈ ಥರ ನೀವು ಆರ್ಡರ್ಸ್ಗಳು ತೊಗೊಂಡ್ಬಿಟ್ಟು ಅದನ್ನು ಸಹಿತ ಅಂದರೆ ಕ್ಯಾಟ್ರಿಂಗು ಸಹಿತ ನೀವು ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.